ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸುಸ್ವಾಗತ. ಸೊ ಯಾರೆಲ್ಲ ಇವನಿದೆ ಸ್ಟೂಡೆಂಟ್ ಇದ್ದೀರಾ, ಸೊ ಯಾರು ಫ್ರೆಷರ್ ಇದ್ದೀರಾ ಮತ್ತು ಯಾರು ಇವಾಗ 2023-24 ಪಾಸ್ ಔಟ್ ಡಿಗ್ರಿ ಇದ್ದೀರಾ, ಸೊ ಅವ್ರು ಈ ವಿಡಿಯೋ ನೋಡಲೇಬೇಕು. ಯಾಕಪ್ಪ ಅಂತಂದರೆ ಸಿದ್ದರಾಮಯ್ಯನವರು ಏನು ಹೇಳಿದಾರಪ್ಪ ಅಂತಂದರೆ, ಸೊ 2 ವರ್ಷ ಆಗಿದ ತಕ್ಷಣ ನಿಮಗೆ ಯುವನಿಧಿ ಅಮೌಂಟು ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದ್ರ ಪರವಾಗಿ ಮತ್ತು ನಿಮಗೆ ಒಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ವಿಡಿಯೋ ತಪ್ಪದೆ ನೋಡಿ. ಮತ್ತು ಯಾರಾದರೂ ನಮ್ಮ ಚಾನಲ್ ಹೊಸಬ್ರಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಸಿದ್ದರಾಮಯ್ಯನವರು ಹೇಳಿದರೆ ಆಲ್ರೆಡಿ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಸಿದ್ದರಾಮಯ್ಯನವರು ಏನಪ್ಪ ಅಂತಂದರೆ ನಿಮಗೆ 24 ಮಂತ್ಸ್ ಅಂದರೆ 2 ವರ್ಷ ನಿಮ್ಗೆ ಕಂಪ್ಲೀಟ್ ಆದ ತಕ್ಷಣ ನಾವು ನಿಮಗೆ ಏನು ಮಾಡ್ತೀವಿ, ನಾವು ನಿಮಗೆ ಯುವನಿಧಿ ಅಮೌಂಟು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ಇಲ್ಲಿ ನೋಡ್ಬೋದು ನೀವು, ಸಂಯುಕ್ತ ಕರ್ನಾಟಕ ನ್ಯೂಸ್ ಪೇಪರಲ್ಲಿ. ಸೊ ಇದು ಆ್ಯಕ್ಚುಲಿ ಒಂದು 2-3 ದಿನಗಳ ಹಿಂದೆ ಬಿಟ್ಟಿದ್ದಾರೆ ನ್ಯೂಸ್ ಪೇಪರಲ್ಲಿ. ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ ಕೆಲವೊಂದು ಪ್ರಾಬ್ಲಮ್ಗಳಿಂದ. ಸೊ ಏನಪ್ಪ ಅಂದರೆ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ 4.22 ಲಕ್ಷ ಯುವಕರು ಯುವನಿಧಿಗೆ ನೋಂದಣಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಏನಂದರೆ ಯಾರು ಸೊ ಜಸ್ಟ್ ಇವಾಗ 2025 ಮತ್ತು 26 ಸಾಲಿನಲ್ಲಿ ಇವಾಗ ಯಾರು ಪಾಸ್ಔಟ್ ಆಗಿದ್ದಾರೆ 25-26ನೇ ಸಾಲಿನಲ್ಲಿ, ಸೊ ಅವರು ಏನಂದರೆ ಇಷ್ಟು ನೋಂದಣಿ ಆಗಿದ್ದಾರೆ. ಫಲಾನುಭವಿಗಳಿಗೆ ಪ್ರತಿ ತಿಂಗಳು 1ನೇ ತಾರೀಕಿನಿಂದ 20ರೊಳಗೆ ತಾವು ಸ್ವಯಂ ಉದ್ಯೋಗ ಮಾಡ್ತಿಲ್ಲ, ಉನ್ನತ ಶಿಕ್ಷಣ ಮಾಡಿಲ್ಲ ಎಂದು ಸ್ವಯಂ ಘೋಷಣೆ ದೃಢೀಕರಣವನ್ನು ಮಾಡಿಕೊಟ್ಟವರಿಗೆ ಯುವನಿಧಿ ಭತ್ಯೆಯನ್ನು ನೇರವಾಗಿ ಅವರ ಖಾತೆಗೆ ಜಮಾ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಏನಪ್ಪ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಏನಪ್ಪ ಅಂತಂದರೆ ಸ್ಟಾರ್ಟಿಂಗ್ 2022ರಿಂದ 2020ರವರೆಗೆ ಶೈಕ್ಷಣಿಕ ಸಾಲಿನಲ್ಲಿ ಪದವಿ ಅಥವಾ ಡಿಪ್ಲೊಮಾ ಪೂರೈಸಿ 6 ತಿಂಗಳು ಕಳೆದರೂ ಉದ್ಯೋಗ ಸಿಗದ ಎಲ್ಲ ಅರ್ಜಿ ಸಲ್ಲಿಸಬಹುದು. ಇದೇನು ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ. ಏನಪ್ಪ ಅಂತಂದರೆ ಡಿಗ್ರಿ ಮುಗಿದವ್ರಿಗೆ 3000 ಮತ್ತು ಡಿಪ್ಲೊಮಾ ಮುಗಿದವ್ರಿಗೆ 1500 ಅಮೌಂಟ್ ಕೊಡ್ತಾರೆ ಅಂತ. ಸೊ ಇವಾಗ ಕ್ವಶನ್ ಬಂದಿರೋದು ಏನಪ್ಪ ಅಂತಂದರೆ, ಸೊ ನಮಗೆ ಕೆಲವೊಂದಿಷ್ಟು ಯುವನಿಧಿ ಸ್ಟೂಡೆಂಟ್ಗಳಿಗೆ 24 ಮಂತ್ಸ್ ಅಂದರೆ 2 ವರ್ಷ ಕಂಪ್ಲೀಟ್ ಆಗಿದೆ, ಅವರಿಗೆ ಅಮೌಂಟ್ ಬರಲತ್ತ ಅವ್ರಿಗೆ ಡೌಟ್ ಇದೆ. ಅದ್ರ ಪರವಾಗಿ ಎಷ್ಟೋ ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ. ಅದಕ್ಕೆ ರಿಪ್ಲೈ ಕೊಡೋಕ್ಕಾಗಿಲ್ಲ, ಯಾಕಂದರೆ ಕೆಲವೊಂದಿಷ್ಟು ನಮಗೂ ಕೂಡ ಬೇರೆ ವರ್ಕ್ ಇರುತ್ತೆ. ಬಟ್ ಇವತ್ತು ಅದಕ್ಕೆ ಆನ್ಸರ್ ಕೊಡ್ತೀನಿ ನಾನು. ಏನಂದರೆ 24 ಮಂತ್ಸ್ ಆದರೂ ಕೂಡ ಅಮೌಂಟ್ ಹಾಕ್ತಾರೆ, ಡೋಂಟ್ ವೆರಿ. ಯಾಕಪ್ಪ ಅಂತಂದರೆ ಇವಾಗ ಯಾರೆಲ್ಲ ಡಿಗ್ರಿ ಮುಗಿಸಿದ್ದಾರೆ ಅವರು ಕೂಡ ಏನಂದರೆ ಓಟ್ ಹಾಕಲೇಬೇಕು. ಜಾಸ್ತಿ ಜನ ಯಾರಪ್ಪ ಅಂತಂದರೆ ಇವಾಗ ಯುವ ಪೀಳಿಗೆ ಅಂದರೆ ಯೂತ್ಗಳಿದ್ದಾರೆ. ಒಂದು ವೇಳೆ ಅವರು ನಿಮಗೆ ಡಿಗ್ರಿ ಹೋಲ್ಡರ್ಗೆ ನಿಮಗೆ ಅಮೌಂಟ್ ಹಾಕಲಿಲ್ಲಪ್ಪ ಅಂತಂದರೆ ಜಾಸ್ತಿ ಓಟ್ ಹಾಕಲ್ಲ ಅಂತ ಆಲ್ರೆಡಿ ಗೊತ್ತಿದೆ ಅವ್ರಿಗೆ. ಅದಕ್ಕೋಸ್ಕರ ಅಮೌಂಟು ಸ್ಟಾಪ್ ಮಾಡಲ್ಲ, ಡೋಂಟ್ ವೆರಿ. ಸೊ ಅದ್ರ ಪರವಾಗಿ ನಾನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಫೋನ್ ಮಾಡಿದ ನಾನು ಕಾಲ್ ರೆಕಾರ್ಡಿಂಗ್ ಕೂಡ ಇದೆ. ಅಮೌಂಟ್ ಸ್ಟಾಪ್ ಆಗಲ್ಲ ಅಂತ 24 ಮಂತ್ಸ್ ಆದರೂ ಕೂಡ. ಸೊ ಡೋಂಟ್ ವೆರಿ. ಸೊ ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡಿದ್ದೀನಿ. ಅದಕ್ಕೋಸ್ಕರ ಸೊ ಕಾಲ್ ರೆಕಾರ್ಡಿಂಗ್ ಏನಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಾಲ್ ರೆಕಾರ್ಡಿಂಗ್ ಕೇಳಿಸ್ತೀನಿ, ಯಾಕಂದರೆ ಇಲ್ಲಿದು ವಿಡಿಯೋ ಲಾಂಗ್ ಆಗುತ್ತೆ. ಸೊ ಏನಪ್ಪ ಅಂದರೆ ಮತ್ತೊಂದು ಏನು ವಿಷಯಪ್ಪ ಅಂತಂದರೆ, ಸ್ವಯಂ ಘೋಷಣೆ ಅಂದರೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬಿಕೊಳ್ಳಿ. ಸೊ ಅದೇನು ಇದು ಮಾಡೋಕ್ಕೆ ಹೋಗ್ಬೇಡಿ, ಅಂದರೆ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಅಮೌಂಟ್ 24 ಮಂತ್ಸ್ ಕಂಪ್ಲೀಟ್ ಆಗಿದೆ ಮತ್ತು ನಮಗೆ ನಾವು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬಿದ್ರು ಕೂಡ ಅಮೌಂಟ್ ಬರಲತ್ತ. ಸೊ ನೀವು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬಿ ಅಮೌಂಟ್ ಬಂದೇ ಬರ್ತೀವಿ, ಓಕೆನಾ ಫ್ರೆಂಡ್ಸ್. ಸೊ ಯಾರಿಗೆ ಅಮೌಂಟ್ ಬಂದಿದೆ, ಯಾರಿಗೆ ಅಮೌಂಟ್ ಬಂದಿಲ್ಲ, ಸೊ ನಿಮಗೆ ಯಾವ ಮಂತ್ ಅಮೌಂಟ್ ಬಂದಿದೆ, ಯಾವ ಮಂತ್ ಅಮೌಂಟ್ ಬಂದಿಲ್ಲ, ಸೊ ಕಮೆಂಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಥ್ಯಾಂಕ್ ಯು ಸೋ ಮಚ್.